So guys, welcome back to my YouTube channel. ಇವತ್ತು ನಮ್ಮೂರಲ್ಲಿ ಲಾಸ್ಟ್ ಡೇ. ಸೊ ನಾವು ಇವತ್ತು ಹೊಡ್ತೀವಿ ಎಲ್ಲರೂ ಊರಿಗೆ. ಸೊ ಇವತ್ತು ನಾನ್ ವೆಜ್ ತಿಂದು ಬೇಜಾರಾಗಿದೆ ಅಂದ್ಬಿಟ್ಟು ನಮ್ಮ ಅತ್ತೆ ವೆಜ್ ಮಾಡಿದ್ದಾರೆ, ಅಂದರೆ ಒಬ್ಬಟ್ಟು ಊಟ ಇವತ್ತು. ಸೊ ಒಳಗಡೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಒಬ್ಬಟ್ಟಿನ ಸಾರು, ಚಿತ್ರಾನ್ನ, ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ಕೋತಾ ಇದ್ದಾರೆ. ಸೊ ನಾವು ನಿನ್ನೆಲ್ಲ ಗೇಮ್ ವಿಡಿಯೋ ಎಲ್ಲ ಮಾಡಿ ಚೆನ್ನಾಗಿತ್ತು. 3 days ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ಇವತ್ತು ಲಾಸ್ಟ್ ಡೇ ನಾವು ಹೊರಡಬೇಕು. ಅಂದರೆ ಇವಾಗ ಬೆಳಗ್ಗೆ ಇವಾಗ 10 o'clock ಈಗ ನಾವು ಹೊರಡೋದು. ಒಂದು ಸಂಜೆ ಮಧ್ಯಾಹ್ನ ಒಂದು 4-5 ಹಂಗೆ ಓಡ್ತೀವಿ. ಸೊ ಅಲ್ಲಿವರೆಗೂ ಈಗ ನೆಕ್ಸ್ಟ್ ತೋಟ ಹತ್ರ ಹೋಗಬೇಕು. ತೋಟ ಹತ್ರ ಹೋಗಿ ತೋಟ ವ್ಲಾಗ್ ಮಾಡ್ಕೊಬರ್ಬೇಕು. ಸೊ ಅದಾದಮೇಲೆ ನಾವೆಲ್ಲ ಮನೆ ಕಡೆ ಹೋಗ್ತೀವಿ, ಊಟ ಮಾಡ್ತೀವಿ. ಊಟ ಮಾಡಾದ್ಮೇಲೆ ಹೊರಡೋದು. ಸೊ ಲಾಸ್ಟ್ ಡೇ ಬೇಜಾರಾಗ್ತಾಯಿದೆ, ಬಟ್ ಪರವಾಗಿಲ್ಲ. 3 days ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ಅಷ್ಟೇ, ನೀವು ನೋಡಿದ್ದೀರಾ ಅಂದ್ಕೊಳ್ತೀನಿ ವ್ಲಾಗ್ನ. ಹಂಗೆ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ತೋಟದ ವ್ಲಾಗ್ ಬರುತ್ತೆ. ನಮ್ಮ ಮಾಮ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಹಿಂಗೆ ಅಂತ. ಅವ್ರಿಗಿಷ್ಟ ತೋಟದ ವ್ಲಾಗ್ ಮಾಡು ಅಂತ ಹೇಳ್ತಾಯಿದ್ರು. ಸೊ ಮಾಡ್ತಾಯಿದ್ದೀನಿ. ಆಮೇಲೆ ಏನು ವಿಷಯ ಅಷ್ಟೇ ಗಾಯ್ಸ್. ವಿಷಯ ಇವಾಗ ತೋಟ ಹತ್ರ ಹೋಗ್ತೀನಿ. ನೆಕ್ಸ್ಟ್ ನಿಮಗೆ ತೋಟ ವ್ಲಾಗ್ ಬರುತ್ತೆ. ಕೀಪ್ ವಾಚಿಂಗ್ ಗೈಸ್. ಇದು ನಮ್ಮ ಅತ್ತೆ ಮನೆದು ಬ್ಯಾಕ್ ಯಾರ್ಡ್, ಅಂದರೆ ಹಿತ್ಲು ಮನೆ ಅಂತಾರಲ್ಲ. ಸೊ ಹಿತ್ಲು. ಸೊ ಇಲ್ಲಿಂದ ಆಚೆ ಬರ್ತೀವಿ. ಸೊ ಇದು ನೋಡಿ, ಇಲ್ಲಿ ಕಾರ್ ನಿಲ್ಸಿದ್ದಾರೆ, ಇಲ್ಲಿ ಬಟ್ಟೆ ಒಣಗಿ ಹಾಕಿದ್ದಾರೆ. ಅಲ್ಲಿ ಹಸು ಎಲ್ಲ ಇದೆ, ಅದನ್ನು ನೀವು ವ್ಲಾಗಲ್ಲಿ ನೋಡಿರ್ತೀರ, ಈ ಲಾಸ್ಟ್ ವ್ಲಾಗಲ್ಲಿ. ಸೊ ಇಷ್ಟು ಜಾಗ ಇದೆ ಬ್ಯಾಕ್ ಸೈಡಿಂದ. ಹಿಂಗೆ ಹೋದರೆ ಅದು ಫ್ರಂಟ್ ಸೈಡು. ಸೊ ನಾವು ಇಲ್ಲೊಂದು ಡೋರು, ಆ ಕಡೆಯಿಂದ ಹೋದರೆ ಅಲ್ಲೊಂದು ಡೋರ್ ಬರುತ್ತೆ. ಇಲ್ಲೇ ಫೋಟೋ ಇಡ್ಸ್ಕೊಂಡ್ವಿ, ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಂತ. ಮೈಲು ಬಾಯ್ಲಿ ನೋಡಿ ಗೈಸ್, ಅವನ್ನೆಲ್ಲ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಅವನು ಆಟ ಆಡ್ತಾಯಿದ್ದಾನೆ ಕುತ್ಕೊಂಡು. ಮೈಲು ಪುಟಾಣಿ, ಕಮ್ಮಿಯರ್ ಪುಟಾಣಿ, ಬರೆ ಗೈಸ್. ನಾವೀಗ ಆನ್ ದ ವೇ ತೋಟದ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನೋಡಿ ಯಾರು ಬರ್ತಾ ಇದ್ದಾರೆ. ನಮ್ಮ ಮಾಮು ಅಲ್ಲಿ ಕಾಯ್ತಾ ಇದ್ದಾರೆ. ಗೈಸ್, ನಮ್ಮ ವಿಶ್ರುತ ನೋಡಿ ಹಸು ಹೊಡ್ಕೊಂಡು ಹೋಗ್ತಾ ಅವಳೆ. ನಾನು, ನಮ್ಮ ಮಾಮ, ನಮ್ಮ ಗಾನು, ರಮಣ ಇದೆಯಾ? ಹಾಂ, ಹೋಗಿ ಗೈಸ್. ನಾವೆಲ್ಲ ತೋಟಕ್ಕೆ ಹೋಗ್ತಾ ಇದ್ದೀವಿ. ಸೇಫ್ಟಿ ವಾಟರ್ ಬಾಟಲ್ಲು. ಅದು ಮಲೆನಾಡು ಗಿಡ್ಡ ಅದು ಮಾಮ, ಮಲೆನಾಡು ಗಿಡ್ಡ ಅಂತ ಹಸು. ಅದು ನೋಡಿ, ಎಲ್ಲರಿಗೂ ಫೇವ್ರೇಟ್ ಅಂತೆ ಅದು. ಚೆನ್ನಾಗಿ ತಿರ್ಗು ಅಂದರೆ ನಮ್ಮ ವಿಶ್ರುತ ಅಪರೂಪಕ್ಕೆ ವಿಡಿಯೋಗೋಸ್ಕರ ಹಸುನ ವಾಕ್ ಮಾಡಿಸ್ತಾ ಇದ್ದಾಳೆ. ನಾವು ಬಂದಿದ್ದೀವಿ ಒಳಗಡೆ. ಎಲ್ಲ ಇನ್ಫಾರ್ಮೇಷನ್ ಏನು ತೋರಿಸ್ತೀವಿ. ನಮ್ಮ ಮಾಮ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ನೆಕ್ಸ್ಟು ವ್ಲಾಗ್ನ ನಮ್ಮ ಮಾಮ ಟೇಕ್ ಓವರ್ ಮಾಡ್ತಾರೆ. ಕೀಪ್ ವಾಚಿಂಗ್ ಗೈಸ್. ನಾವು ನಮ್ಮ ತೋಟಕ್ಕೆ ಎಂಟ್ರಿ ಆಗಿದ್ದೀವಿ. ತೋರಿಸಿ ಆ ಕಡೆ, ಅಲ್ಲಿ ಇದೆಯಲ್ಲ ಬಾಳೆ ಗಿಡ, ಅದು ನಮ್ಮದೇ ಗಾಯ್ಸ್. ನಾವು ಮಾಮ ಅವ್ರನ್ನೇ ತೋಟ. ಇವಾಗ ನಾವು ಅಲ್ಲಿ ಗಂಟೆ ಹೋಗ್ತೀವಿ, ಅಲ್ಲಿ ಹತ್ರದಿಂದ ತೋರಿಸ್ತೀನಿ. ಝೂಮ್ ಹಾಕಪ್ಪ, ಬಾಳೆ ಝೂಮ್ ಹಾಕು. ಹಸುಗಳನ್ನ ಇವಾಗ ಒಂದು 2 hour ಕಟ್ಟಿ ಬರ್ತೀವಿ. ಅಷ್ಟರಲ್ಲಿ ನಾವು ವ್ಲಾಗ್ ಮಾಡ್ಕೊತೀವಿ. ಆಮೇಲೆ ನಾವು ಮನೆಗೆ ಹೋಗ್ತೀವಿ. ಆಮೇಲೆ ಮಾಮ ಬಂದು ಮಾಡ್ತಾರೆ. ನಾವು ಶಾಲ್ ಹಾಕೋ, ಬಿಸಿಲು ತುಂಬ ಸೆನ್ಸಿಟಿವ್ ಅಂತ ಶಾಲ್ ಹಾಕೋದು. ಬನ್ನಿ ಗೈಸ್. ಇದು ಸುಗಂಧರಾಜ್ ಗಿಡ ಅಂತೆ ನೋಡಿ. ಅಲ್ಲಿ ಬಿಟ್ಟಿದೆ ನೋಡಿ ಆ ಕಡೆ. ಸ್ವಲ್ಪ ಮೇಡಮ್ ಬನ್ನಿ, ಬಿಸಿಲು. ಪಿಕಾಕ್ ಹೋಗ್ತದೆ ನೋಡಿ, ಸೂಪರ್. ದ ಮೋಸ್ಟ್ ಫೇವ್ರೆಟ್ ಥಿಂಗ್ ತೋಟದಲ್ಲಿ ಅಂದರೆ ಅದೇ ನನಗೆ, ಪಿಕಾಕ್ ಸೌಂಡ್. ಇದು ಯಾವ ಗೈಸ್? ಹಂಗೆ ನೆಕ್ಸ್ಟ್ ಇದು ರೆಡ್ ಸೀಬೆ ಗಿಡ ಅಂತೆ. ತೋರಿಸಿ ಇನ್ ಡೀಟೈಲಾಗಿ. ಇಲ್ಲಿ ಕಟ್ತೀರಾ ಇವಾಗ? ಒಳಗಡೆ ಕಟ್ತೀರಾ ನೋಡಿ. ಅದೆಲ್ಲ ಈ ಕಡೆ ಬನ್ನಿ, ಹಂಗೆ ಮುಂದೆ ಬನ್ನಿ ನೋಡಿ. ಎಲ್ಲ ಅಷ್ಟು ಉದ್ದ ಗಂಟೆ ಇದೆ. ಕ್ಯಾಮ್ರಾಮನ್ ಕರ್ಕೊಂಡ್ಬಂದು ರೆಡ್ ಸೀಬೆ ಗಿಡ ಗಾಯ್ಸ್. ಇದು ನಮ್ದೇನಾ? ಇದು ನಮ್ದೇ ಗಾಯ್ಸ್ ನೋಡ್ರಿ. ಅದು ನಮ್ದೆಯಾ? ಇದು ನಮ್ದೆಯಾ? ಎಲ್ಲಾನು ನಮ್ದೆಯಾ? ಅಲ್ಲಿ ನೋಡು, ಇದೆಲ್ಲ ನಮ್ದೇ ಗದ್ದೆ, ಅದೆಲ್ಲ ನಮ್ದೇ ಗದ್ದೆ. ಎಷ್ಟು ಬೇಕಾದ್ರೂ ಬಂದು ಹುರ್ಕೊಂಡು ಹೋಗು, ಎಲ್ಲ ನಮ್ದೆಯಾ ಗಾಯ್ಸ್. ಅಲ್ಲೆಲ್ಲ ನೋಡಿ ಚೇಪಿ ಗಿಡ ಕಾಣಿಸ್ತಿದೆ. ಇವಾಗ ಮಳೆ ಬಿದ್ದು ಎಲ್ಲ ಹಿಂಗೆ ಬೆಳ್ಕೊಂಡಿದೆ. ಈಗ ಸ್ವಲ್ಪ ಸದ್ಯದಲ್ಲೇ ಕ್ಲೀನ್ ಮಾಡಿಸ್ತಾರೆ ನಮ್ಮ ಮಾಮ ಅವರು. ಇವಾಗ ಇದು ಹೇಳಿದ್ನಲ್ಲ, ನೆಕ್ಸ್ಟ್ ಇದು ನಮ್ದೆಯಾ ಗೈಸ್. ಈಗ ನೆಕ್ಸ್ಟ್ ನಿಮಗೆ ನಮ್ಮ ಸಂಜುನ್ ತೋರಿಸ್ತೀವಿ, ಬನ್ನಿ ಹೋಗೋಣ.
ಗೈಸ್ ಈಗ ಇಲ್ಲಿ ಹಸುಗಳನ್ನ ಕಟ್ಟಾಕಿ ಮುಂದೆಗಡೆ ಬಾಳೆ ಗಿಡ ಮತ್ತೆ ಬದನೆಕಾಯಿ ಎಲ್ಲ ನೋಡ ಬನಾನಾ ಟ್ರೀ ಬನಾನಾ ಟ್ರೀ ಪ್ಲಾಂಟ್ ಯಾ ಬನಾನಾ ಪ್ಲಾಂಟ್. ಗೈಸ್ ಇದು ಕರೆಂಟ್ ಮನೆ, ಅಲ್ಲಿ ತೋರಿಸಿ ಅದು ಬೋರ್ವೆಲ್ಲು, ವಾಟರ್ ಸಪ್ಲೈ ಅಲ್ಲಿಂದಲೇ ವಾಟರ್ ಸಪ್ಲೈ ಆಗೋದು. ಕರೆಂಟ್ ಮನೆ ನೋಡಿ ಗೈಸ್, ಇಲ್ಲಿ ಬದನೆಕಾಯಿ ಗಿಡ ಬಿಟ್ಟಿದ್ದಾವೆ ನೋಡಿ, ಚಿಕ್ಕ ಚಿಕ್ಕ ಬಿಡ್ತಾವೆ ಇವಾಗ. ಬಜ್ಜಿ ಮಾಡ್ಕೊಡ್ತೀವಿ ಬನ್ನಿ ಗೈಸ್ ನಮ್ಮೂರಿಗೆ. ಅಲ್ಲಿ ಗಂಟೆ ಇದೆ ತೋರಿಸಿ ಬದನೆಕಾಯಿ ಗಿಡ ಫುಲ್ ಝೂಮ್ ಹಾಕಿ ನಡಿ. ಯಾವುದು ಅದು ಅಲ್ಲಿ ನೋಡಿ ಗೈಸ್, ಅದು ಬೆಟ್ಟದಲ್ಲಿ ಅಲ್ಲಿ ಆ ಗಿಡ, ಬೆಟ್ಟದ ನೆಲ್ಲಿಕಾಯಿ ಗಿಡ ಅದು 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 ಗೈಸ್ ನೋಡಿ. ಇದು ನೆಕ್ಸ್ಟ್ ಬಾಳೆ ಗಿಡಕ್ಕೆ ಹೋಗ್ತಿದ್ದೀವಿ. ಬಾಳೆ ಗಿಡ ತೋಟ ಫುಲ್ಲು ಇಲ್ಲಿರೋದೆಲ್ಲ ಅಷ್ಟು ಬಾಳೆ ಗಿಡ ತೋಟನೇ ಎಲ್ಲ ಬಿಟ್ಟಿದೆ. ತೋರಿಸ್ತೀನಿ ಬನ್ನಿ ಹಂಗೆ. ಗೈಸ್ ಅಲ್ಲಿ ನೋಡಿ ಬಾಳೆ ಗಿಡ ಬಿಟ್ಟಿದೆ. ಬಜ್ಜಿ ಮಾಡ್ತಾರೆ ತಾನೆ ಬಾಳೆಹಣ್ಣು. ಕಾಯಿಲಿರೋದು ಬಜ್ಜಿ ಮಾಡ್ತಾರೆ. ನಮಗೂ ಬಜ್ಜಿ ಮಾಡ್ಕೊಡ್ರಿ. ನೆಕ್ಸ್ಟ್ ಈ ಕಡೆ ರೈಟ್ ಸೈಡಲ್ಲಿ ಮಾವಿನ ಹಣ್ಣು ಗಿಡ ಇದೆ, ತೋರಿಸಿ. ಅದಷ್ಟು ಫುಲ್ಲು ಮಾವಿನ ಹಣ್ಣು ಗಿಡ. ಇವಾಗ ಸೀಸನ್ ಇಲ್ಲ, ಸೊ ಮಾವಿನ ಹಣ್ಣು ಇಲ್ಲ. 2 ಗಿಡ ಎರಡಿದೆ. ನಾಲ್ಕಿದೆ. ನಮ್ಮ ರಮಣ್ಗೆ ಗೊತ್ತಾಯ್ತಲ್ಲಪ್ಪ, 4 ಗಿಡ ಇದೆ ಗೈಸ್ ನೋಡಿ. ಮಾವಿನ ಹಣ್ಣುದು ಮಾವಿನಕಾಯಿ ಗಿಡ. ಬರೀ ನೆಕ್ಸ್ಟ್ ಸಂಜು ಸಮಾಧಿ ಹತ್ರ ಹೋಗೋಣ. ಸಂಜು ಸಮಾಧಿ ಅಲ್ಲೇ ಇರೋದು ಕಾರ್ನರಲ್ಲಿ. ಹಾಕ್ತೀರ ಸುಮ್ಮನೆ ಕ್ಯಾಪ್ಚರ್ ಮಾಡ್ತಾರೆ. ಗೈಸ್ ಇಲ್ಲಿ ನೋಡಿ, ಇದು ಔಷಧಿ ಹಾಕಿದಾರಂತೆ. ಏನು ಔಷಧಿ ನನಗೆ ಗೊತ್ತಿಲ್ಲ. ಬಾಳೆ ಗಿಡಕ್ಕೆ ಔಷಧಿ, ಮಾಮ ಔಷಧಿ ಅಂತ ಹೇಳಿದ್ರು. ಗೈಸ್ ಇದು ಸಂಜು ಸಮಾಧಿ ಹತ್ರ ನೆಕ್ಸ್ಟ್ ಬಂದಿರೋದು. ಅಲ್ಲಿ ನೋಡಿ ಸಂಜು ಸಮಾಧಿಯಲ್ಲಿ ಕ್ಯಾಪ್ಚರ್ ಮಾಡಿ ಆ ಕಡೆಯಿಂದ. ಇದು ಸಂಜು ಸಮಾಧಿ, ಆ ಕಡೆ ನಮ್ಮ ಅಜ್ಜಿ ತಾತಂದಿದೆ, ಆ ಕಡೆ ಕ್ಯಾಪ್ಚರ್ ಮಾಡಿ. ಎಲ್ಲ ಬೆಳ್ಕೊಂಬಿಟ್ಟಿರೋದ್ರಿಂದ ಕಾಣಿಸಲ್ಲ. ಆಮೇಲೆ ಅಲ್ಲಿ ನಡೆಜಿತ್ತು ಬಾ ಮಾತಾಡ್ಸಿ. ಯಾವಾಗ ನೀವು ರಿಯಾಕ್ಟ್ ಮಾಡ್ತಾಳೆ ಅಲ್ಲಿ ನೋಡ. 15, 16, 17, 18, 19, ಅಲ್ಲಿ ನೋಡಿ ಗೆಸ್ಟ್ 24 ವರ್ಷ. ನಾವು ನಡ್ಕೊಂಡ್ ಬಂದೆ, ಅವ್ರು ಗಾಡಿಯಾಗಿ ಬಂದವ್ರೆ ಅಷ್ಟೇ. ಅವ್ರು ಸ್ವಲ್ಪ VIP. ನಮ್ಮ ಜೊತೆ ಗೈಸ್ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ರಾಗಿ ಹತ್ರ ಬಂದಿದ್ವಿ. ರಾಗಿ ಗಿಡನ ರಾಗಿ ಹೊಲ ಬನ್ನಿ ತೋರಿಸ್ತೀವಿ ನಿಮಗೆ. ತೋರಿಸಿ ಆ ಕಡೆ ಎಲ್ಲ ರಾಗಿ ಹೊಲ ಗಾಯಿಸಿದೆ ನಮ್ಮದೆ. ಆ ಕಡೆ ಅದು ಅಡಿಕೆ. ತೋರಿಸಿ ಈ ಕಡೆ ಫುಲ್ಲು. ಹೊಸ ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ ಗೈಸ್ ನಮ್ಮ ಬ್ಲಾಗಿಗೆ ಇವಾಗ. ರಾಧಿಕಾ ಕುಮಾರಸ್ವಾಮಿ ಅಲ್ಲ, ರಾಧಿಕಾ ಕೊಂಡ. ಆ್ಯಂಡ್ ನಮ್ಮ ಅಕ್ಕ, ನಮ್ಮ ರಾಧಿಕಾ ಡಾಕ್ಟ್ರು 2 days ಇಂದ. ಏನದು ಗೈಸ್? ಅದು ಮರ್ಗೆಣ್ಸ್ ಅಂತೆ. ಇವಾಗ ಬದನೆಕಾಯಿ ಕೀಳ್ಬೇಕು. ಬ್ಯಾಗ್ ತೋರಿಸಿ ಮಾಮ. ಬ್ಯಾಗ್ ಕೊಟ್ಟು ಕಳ್ಸೋರೆ, ಅದಕ್ಕೆ ತುಂಬ್ಕೊಂಡು ಹೋಗ್ಬೇಕು ನಾವು ಇವಾಗ. ಬನ್ನಿ ಕಟ್ ಮಾಡೋಣ. ಬ್ಯಾಗ್ ಹಿಡ್ಕೊಡ್ರಿ, ನಾನು ಕಿತ್ತಾಡ್ತೀನಿ. ಹಾಂ ಸರಿ. ಒಂದು ಬಿಡಿಸಿರೋದು ಬದನೆಕಾಯಿ. ಬದನೆಕಾಯಿ ಸಿಗ್ತಾಗಿದೆ. ಬಿಸಿ ಬಿಸಿ ಒಬ್ಬಟ್ಟು. ಅಷ್ಟಪ್ಪ ದೊಡ್ಡದು ಹಾಕಿದ್ದೀರಾ? ಗೈಸ್ ಎಲ್ಲ ಒಬ್ಬಟ್ಟು ಸುಡ್ತಾ ಇದ್ದಾರೆ. ಟೀ ಬೇಕು. ಉಂಡೆ
ನಮ್ಮ ಅತ್ತೆ ಇಲ್ಲಿ ಕೂತಿದ್ದೀವಿ, ನಾವು ನನ್ನ ಅತ್ತೆ ಇಲ್ಲಿ ಕೂತಿದ್ದೀವಿ. ನೀವೇನು ಮಾಡ್ತಿದ್ದೀರಾ? ನಾನು ಸುಮ್ಮನೆ ಕೂತಿದ್ದೀನಮ್ಮ. ಅಷ್ಟೇ, ನೋಡಕ್ ಕೂರ್ತಿದ್ದೀವಿ. ಕರೆಕ್ಟಾಗಿ ಮಾಡ್ತಾವ್ರ ಇಲ್ವೋ ಅಂತ ನೋಡಕ್ ಅನ್ಸಿದ್ವಿ. ಹಾಂ, ಇನ್ನು ಎಷ್ಟೊತ್ತಾಗುತ್ತೆ ಒಬ್ಬಟ್ಟು ಮಾಡೋಕ್ಕೆ? ಗೀತಕ್ಕೆ ನನಗೆ ಟೀ ಮಾಡ್ಕೊತಾವ್ರೆ. ಟೀ ಸಪ್ಲೈ. ಮಜ್ಜಿಗೆ ಸಪ್ಲೈ ನನಗೆ. ನಮ್ಮತ್ತೆ ಒಬ್ಬಟ್ಟು ಹಾಕಿದ್ದೆಲ್ಲ ಬಿಸಿ ಹಾಕಿದಂಗೆ ಮಡಚಿ ಎತ್ತಿರ್ತಾವ್ರೆ. ಮಡಚಿ ಎಲ್ಲ ಫೋಲ್ಡ್ ಮಾಡಿ ಎತ್ತಿರ್ತಾ ಇದ್ದಾರೆ. ಮತ್ತೇದು ಅಷ್ಟೇ. ಬರೀ ಇಂಥದೆಯಾ? ಈಗ ಲೀಲಾ ಬಂದ್ಬಿಡು ಲೀಲಾ. ಮಾಡ ನಮ್ಮಿ ಅದನ್ನ. ಜ್ಯೋತಿ ಹೊರಟಿದ್ದಾರೆ, ಅದಕ್ಕೆ ಹೆಸರು ಕುಂಕುಮ. ಚಿಕ್ಕಪ್ಪ ಆಯ್ ಅದಪ್ಪ. ಅವ್ರದಾಗ ಈಗ ಸೆಂಡ್ ಆಫ್ ಕೊಡ್ತಾ ಇದ್ದಾರೆ. ಮಾಮು ಹಾಯ್. ಇನ್ನು ಇವ್ರು ಇನ್ನ ಹೋಗಲ್ಲ, ನಾವಿನ್ನ ಲೇಟ್ ಹೋಗೋದು, ಅವ್ರು ಬೇಗ ಹೋಗ್ತಾ ಇದ್ದಾರೆ. ಯಾಕೆ ನೀವು ಬೇಗ ಹೋಗ್ತಿದ್ದೀರಾ? ಬೇಗ ಓದ್ತಾ ಇದ್ದೀವಿ ಅಂದ್ರೆ ಶಾಪಿಂಗ್ ಐತೆ ಸ್ವಲ್ಪ. ಐತೆ ಸ್ವಲ್ಪ. ದಸರಾ ಜೋರ ನಿಮ್ಮೂರಲ್ಲಿ? ದಸರಾ ಅಲ್ವಾ? ಹಾಂ, ಹಬ್ಬ ಜೋರ. ಕ್ಲೀನಿಂಗು ಶಾಪಿಂಗ್ ಇದೆಯಾ? ನಾಳೆಲ್ಲ ಕ್ಲೀನಿಂಗು. ಹಾಂ, ಅದಕ್ಕೆ ಇವತ್ತು ಮುಗಿಸ್ಕೊಂಡು ಓಕೆ. ಚಿಕ್ಕಪ್ಪ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಸೆಂಡ್ ಆಫಿಗೆ ಇಷ್ಟು ಜನ. ನಾವು ಹೋಗುವಾಗ ಯಾರು ಸೆಂಡ್ ಆಫ್ ಇರಲ್ಲ, ನಮಗೆ ನಾವೇ ಸೆಂಡ್ ಆಫ್ ಮಾಡ್ಕೋಬೇಕು. ಬಾಯ್. ಹೊರಟ್ರು. ರಮಣ್ ಬಾಯ್. ಅಯ್ಯೋ ಬಾಯ್ ಬೇಬಿ. ನಮ್ಮನ್ನ ಬಿಟ್ಟೋಗೋಕೆ ಇಷ್ಟ ಇಲ್ಲ, ಅದಕ್ಕೆ ಹೇಳ್ತಾ. ಏನ್ ಕೊಡ್ಸ್ತೀರಾ? ತೆಂಗಿನಕಾಯಿ ಅಂತೆ ಪಾಪ ಮಗುಗೆ. ಫ್ರೆಂಡ್ಸ್, ನಾನು ಎಲ್ಲ ತರ ಕೆಲಸನೂ ಮಾಡ್ತೀನಿ, ಇದು ಮಾಡ್ತಾ ಇದ್ದೀನಿ ಅಲ್ವಾ ಅಕ್ಷಯ್? ಅಮಾವಾಸ್ಯೆ ಪೌರ್ಣಮಿಗೆ ಯಾವಾಗ ಬಂದು ಮಾಡೋದಲ್ಲ, ಡೈಲಿ ಮಾಡೋದಿರೋದು ಇಂಪಾರ್ಟೆಂಟ್. ಗೈಸ್, ನಮ್ಮ ಮನೇಲಿ ಹಸು ಇಲ್ಲ, ಅದಕ್ಕೆ ನಾನು ಮಾಡಲ್ಲ. ಇಲ್ಲಿ ಬಂದಾಗ ನಾನೇ ಹಾಲು ಕರಿಯೋದು. ಬೆಳಿಗ್ಗೆ 5 ಗಂಟೆಗೆ ಎದ್ದೊಳ್ತೀನಿ, ಹಾಲು ಕರಿತೀನಿ. ಗೈಸ್, ಇವೆರಡಕ್ಕೂ ಯಾವಾಗಲೂ ಸೊಗಣಿ ಎತ್ತಕ್ಕಾಗಲ್ಲ, ನಾನೇ. ಬರೀ ಡೌಗಳು ನಿಂದು. ಅದಕ್ಕೋಸ್ಕರ ಎತ್ತಾಗ್ತಾ ಇರೋದು ಏನ್ ಕಂಟೆಂಟ್ ಅಷ್ಟೇನಾ? ಒದಗಿದ್ರೆ ಏನು ಮಾಡಲ್ಲ. ಹಿಂಗನ್ನು ಏನು ಏಯ್ ಏನಾಗದೇನು ಕೋಳಿ ಮರಿ ಅಲ್ಲ. ಫಿಕ್ಸ್ ಮಾಡ್ಬೇಕಾ ಚಂದಾಗಿ? ಗುಡ್ಸು ಸೇಮ್ ಮನೇಲಿ ಕಸ ಹೆಂಗ್ ಗುಡ್ಸ್ತೀರಿ ಇದು ಹಂಗೆ ಗುಡ್ಸ್ಬೇಕು. ಬಟ್ ಇದು ತೂಕ ಜಾಸ್ತಿ. ಗೈಸ್ ನೋಡಿ, ಇಷ್ಟು ನೀಟಾಗಿ ಕ್ಲೀನ್ ಮಾಡ್ತೀನಿ ನಾನು. ಹಸುನೆ ಪಳ 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 ಅಂತ ಬಾಯಿ ಬಿಟ್ಟು ಹೇಳ್ಬಿಡ್ಬೇಕು, ಆ ಥರ ಕ್ಲೀನ್ ಮಾಡ್ತೀನಿ. ಏನು ಮಾಡಲ್ಲ. ಏನು ಮಾಡಲ್ಲ. ನಿಜ ಏನು ಮಾಡಲ್ಲ. ಈಗ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರ ಇನ್ಫಾರ್ಮೇಶನ್ ತಗೊಳ್ಬೋದು. ಸೊ ಗೈಸ್, ಇದು ಮಲ್ನಾಡ್ ಗಿಡ್ಡ ಅಂತ, ಏನು ದೇಸಿ ಹಸು ಇದು. ಇದ್ರದ್ದು ಹಾಲು 8 ಮಿಲ್ಕ್ ಅಂತ ಕರೀತಾರಂತೆ. ನಮ್ಮ ಮಾವ ಹೇಳ್ಕೊಡ್ತಾರೆ. 15 ಡೇಸ್ ಕರು ಹಾಕುತ್ತೆ. ಇದು ಆಕ್ಚುಲಿ 2 ಪ್ರೆಗ್ನೆಂಟ್ ಅಂತೆ. ಇದು ಪ್ರೆಗ್ನೆಂಟೇ, ಇದು ಪ್ರೆಗ್ನೆಂಟೇ. ಇದು 4 months ಬೇಕಿನ್ನ. ಇದು ಇನ್ನೊಂದು 15 ಡೇಸಿಗೆ ಮರಿ ಹಾಕುತ್ತಂತೆ. ಅವಾಗ ನೀನ್ ವಿಡಿಯೋ ಮಾಡಿ ಕಳ್ಸು.
ಹಾ ಮರಿ ಹಾಕ್ದಾಗ ಅವ್ನು ವಿಡಿಯೋ ಮಾಡಿ ಕಳಿಸ್ತಾನೆ, ನಾನು ಅಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದು ಇಷ್ಟೇ ಲೆಂತ್ ಬರೋದು, ಜಾಸ್ತಿ ಬೆಳಿಲ್ಲ ತಾನೇ, ಹೌದು. ಇಷ್ಟೇ ಲೆಂತ್ ಬರೋದು. ಅಂಡ್ ಒಂದು 4 kg ಮೇವು ತಿನ್ನುತ್ತೆ ಅಷ್ಟೇ ಕೈ. ಇದಕ್ಕಿಂತ ಜಾಸ್ತಿ ತಿನ್ನುತ್ತಾ? 4 kg ತಿನ್ನೋದು ಅಷ್ಟೇ. ಇದೆಷ್ಟಿರುತ್ತೆ? ಅದು 15 ರಿಂದ 20 kg ತಿನ್ನುತ್ತಾ? ಸೊ ಏನು ಸ್ಮಾಲೆಸ್ಟ್ ಹಸು ಅಂದ್ರೆ ಇದೆ. ಆಮೇಲೆ ಇದನ್ನ ಯಾರಿಗೂ ಪುಂಗ್ನೂರು ಗೊತ್ತಿಲ್ಲ. ಬಿಟ್ರೆ ಇದೆ ಸ್ಮಾಲೆಸ್ಟ್ ಹಸು. ಪುಂಗ್ನೂರು ಹಸು. ಪುನ್ನೂರು ಹಸು. ಹಾ, ಪುಂಗ್ನೂರು ಹಸು ಬಿಟ್ಟಿದೆ ಚಿಕ್ಕ ನೆಕ್ಸ್ಟ್. ಹಸು ಬಿಟ್ರೆ ಇದೆ ನೆಕ್ಸ್ಟ್ ಚಿಕ್ಕ ಹಸು. ಸೊ ಯಾರಿಗೂ ಗೊತ್ತಿರಲ್ಲ ಅಷ್ಟೊಂದು ಇದು. ಏನ್ ಮಾಡ್ಬೇಕು? ವೆರಿ ಫ್ರೆಂಡ್ಲಿ ಹಸು. ವೆರಿ ಫ್ರೆಂಡ್ಲಿ ಹಸು ಅಂತೆ. ಸೊ ಇವಾಗ ಇನ್ನೊಂದು ಏನು ಗಲೀಜೆ ಮಾಡ್ಕೊಳಲ್ಲ. ಗಲೀಜು ಮಾಡಲ್ವಾ? ಅಷ್ಟೇ ಸಣ್ಣ ಹಾಕಿದ್ದು ಅಷ್ಟೆಲ್ಲ. ಈ ಕಡೆ ಬನ್ನಿ ತೋರಿಸಿ ಮುಂದೆ ಪಾಪ ಮಕ್ಕಳ. ವೆರಿ ಫ್ರೆಂಡ್ಲಿ ಹಸು ಅಂತ ಇದು. ಪಾಪ ಇವಾಗ ಇದು ಪ್ರೆಗ್ನೆಂಟ್ ಇದೆ, 15 ಡೇಸ್ ಮಗು ಹಾಕುತ್ತೆ. ಸರಿ ಎತ್ತಕತ್ತೆ ಮೇಲೆ ಮೈ ಡೈಲಿ ಸೋರ್ತಾ ಇದ್ರೆ BP ಶುಗರ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಯಾರಿಗೆ ಕಂಟ್ರೋಲ್ ಆಗುತ್ತೆ? ನಮ್ಗ ನಮ್ಗೆ ನಮ್ಗ ಗೈಸ್ ಹೊಸ ಇನ್ಫಾರ್ಮೇಶನ್. ಬ್ಲಡ್ ಪ್ರೆಷರ್ ಎಲ್ಲ ಕಮ್ಮಿ ಆಗುತ್ತೆ. ನಾವು ಸೋರ್ತಾ ಇದ್ದೀವಿ ಗೈಸ್. ಇದು ನಾವು ಸೋರ್ತಾ ಇದ್ರೆ BP ಶುಗರ್ ಡೈಲಿ ಬ್ಲಡ್ ಪ್ರೆಷರ್ ಎಲ್ಲ ಕಮ್ಮಿ ಆಗುತ್ತಂತೆ. ನಮ್ಮ ಹೆಲ್ತ್ ಇಶ್ಯೂಸ್ಗೂ ಒಳ್ಳೇದಂತೆ. ಹೌದು. ಸೊ ನೈಸ್. ಅದಕ್ಕೆ ಇದು ಇನ್ಫಾರ್ಮೇಶನ್ ಹೇಳ್ಬೇಕಿತ್ತು ಇದ್ರ ಬಗ್ಗೆ. ಈ ಕಡೆ ಬನ್ನಿ, ಅದನ್ನು ತೋರಿಸಿ ನೀಟಾಗಿ. ಗೌರಿ ಅಂತ ಹೆಸರು. ಹಾ, ಗೌರಿ, ಪುಟ್ಗೌರಿ ಅಲ್ಲ, ಬರೀ ಗೌರಿ. ರಿಕ್ವೈರ್ಮೆಂಟ್ ಜಾಗನೂ ಅಷ್ಟೇ ಜಾಸ್ತಿ ಬೇಕಾಗಿಲ್ಲ. ಆಮೇಲೆ ಕಾಸ್ಟ್ ಅಂದ್ರೆ ಏನಕ್ಕೆ ಹಸು ಪ್ರೈಸ್ ಅಲ್ಲ, ಅದನ್ನ ಸಾಕಕ್ಕೆ ನಮ್ಗೆ ಎಕ್ಸ್ಪೆನ್ಸ್. ಅದಕ್ಕೂ ಏನು ಎಕ್ಸ್ಪೆನ್ಸಿವ್ ಜಾಸ್ತಿ ಬೇಡಲ್ಲ. ಅರ್ಧ ಕೆಜಿನೂ ತಿನ್ನಲ್ಲ ಅದು. ತಿಂಡಿ ಏನಾದ್ರು ಫೀಲ್ಡ್ ಬೂಸ ಆ ತರ. ಇದನ್ನ ತಗೋಬೇಕಂದ್ರೆ ಎಷ್ಟಾಗುತ್ತೆ? 40 ರಿಂದ 40,000, 30,000, 40,000ಕ್ಕೆಲ್ಲ ಸಿಗುತ್ತೆ. 25,000 ಸ್ಟಾರ್ಟ್. 25,000 ಸ್ಟಾರ್ಟ್ ಅಂತ ಗೈಸ್. 30 ಕಾಸ್ಟ್ಲಿ ಅಂದ್ರೆ 40,000ನಾ? ಅಷ್ಟೇ. 40,000 ಲಾಸ್ಟ್ ಪ್ರೈಸ್. ಕ್ಯೂಟಾಗೆ ಯಾರಾದರೂ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರ ಇನ್ಫಾರ್ಮೇಶನ್ ತಗೊಳ್ಬೋದು ಅಷ್ಟೇ. ಇಷ್ಟೇ ಇದೆ ಗೈಸ್, ಚಿಕ್ಕದು. ಅದಕ್ಕೂ ತೋರಿಸಿ ಕಂಪೇರ್ ಮಾಡಿ. ಇದು ನೋಡಿ ಎಷ್ಟು ಮಾಮೂಲಿ ನಾರ್ಮಲ್ ಹಸು ಥರ ಇದೆ. ಇದು ಅದ್ರಲ್ಲಿ ಅರ್ಧ ಇದೆ ಏನೋ ಅಷ್ಟೇ. ಒಂದು ಅರ್ಧ ಲೀಟ್ರು ಬರ್ಬೋದು ಒಂದು ಟೈಮಿಗೆ ಅಷ್ಟೇ. ಮನೆಗೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆಲ್ಲ ಕೊಡಕ್ಕೆ ಎಷ್ಟು ತಾಯಿ ಮಿಲ್ಕ್ ತರನೇ ಇರೋದು. ಅರ್ಧ ಲೀಟ್ರು. ಅಂಡ್ ಹಾಲನ್ನ A2 ಮಿಲ್ಕ್ ಅಂತ ಕರೀತಾರಂತೆ, ಹೊಸ ಹೆಸರು ಗೈಸ್. ಅದು ನೋಡಿ ಕುರಿ ಶೆಡ್ ಅಂತೆ. ಲಾಸ್ಟ್ ಟೈಮ್ ಒಂದು 15-20 ಇತ್ತಂತೆ, ಇವಾಗಿಲ್ಲ, ಖಾಲಿಯಾಗಿದೆ. ಖಾಲಿ ಅಂದ್ರೆ ತಿಂದ್ಬಿಟ್ಟಿದ್ದೀರಾ, ಸೇಲ್ ಆಗೋಗಿದೆ. ಸೊ ನೆಕ್ಸ್ಟ್ ಇದೊಂದು ಬ್ಯಾಚ್ ಬರುತ್ತೆ, ಅವಾಗ ನಾವೇನಾದ್ರೂ ಬಂದಾಗಿದ್ರೆ ತೋರಿಸ್ತೀನಿ. ಇಲ್ಲ ಆಸ್ ಯೂಶುವಲ್ ಅವನಿದ್ದಾನೆ, ವಿಡಿಯೋ ಮಾಡಿ ಕಳಿಸ್ತಾನೆ, ತೋರಿಸ್ತೀನಿ. ಅಲ್ಲಿ ಕುರಿನ ಹಾಕೋದು, ಇದ್ರೊಳಗಡೆ ಅದಕ್ಕೆ ಫುಡ್ ಹಾಕೋದು, ಅದು ತಿನ್ಕೊಂಡಿರುತ್ತೆ ಅಷ್ಟೇ ತಾನೇ. ಅಷ್ಟೇ ಸಿಂಪಲ್ ಆ್ಯಂಡ್ ಕ್ಯೂಟ್. ಇದು ಊರ ನಮ್ಮ ಮಾಮ ಅವರ ಫಾರ್ಮ್ ಹೌಸ್ ಕತೆ ಅಷ್ಟೇ ಅಲ್ವಾ ಅಕ್ಷಯ್? ಎನಿಥಿಂಗ್ ಅವನು ತೋರಿಸ್ಬಿಡು. ಅವನೇ ಅಕ್ಷಯ್ ಅಂತ, ಅವನೇ ಇಷ್ಟೊತ್ತು ಇನ್ಫಾರ್ಮೇಶನ್ ಕೊಟ್ಟಿದ್ದು. ವಿಡಿಯೋಗೆ ಬರೋಕ್ಕೆ ಸ್ವಲ್ಪ ನಾಚಿಕೆ, ನಾ ಬರಲ್ಲ ಅಂದ್ರೆ ವಾಯ್ಸ್ ಕೊಡು ಅಂದೆ. ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಶನ್, ಅದ್ರ ಜೊತೆಗೆ ನಮ್ಮ ಅಕ್ಷಯ್ ಅವ್ರದ್ದು ಏನೋ ಇದಿದೆ, ಫೋಟೋ ಹಿಡಿತಾನೆ. ಅವನೆಲ್ಲ ಈವೆಂಟ್ಸ್ದು ಫೋಟೋಗ್ರಫಿ ಮಾಡ್ತಾನೆ. ಗುರುಪ್ರವೇಶ, ಮದುವೆ, ಹೊಸ್ಗೆ, ಮೆಟರ್ನಿಟಿ, ಪ್ರೀ ವೆಡ್ಡಿಂಗ್ ಶೂಟು, A to Z ಆಲ್ ಓವರ್ ಕರ್ನಾಟಕನಾ? ಬೆಂಗಳೂರು ಆಲ್ ಓವರ್ ಬೆಂಗಳೂರು ಎಲ್ಲಿ ಕರೆದ್ರು ಬರ್ತಾನೆ, ಮಾಡ್ಕೊಡ್ತಾರೆ. ಅವ್ರ ಟೀಮ್ ಇದೆ ತಾನೆ, ನಿಮ್ಮದು ಟೀಮ್ ಇದೆ. ಸೊ ಅವ್ನ ಕಾಂಟ್ಯಾಕ್ಟ್ ನಂಬರು, ಅವ್ನದು ನಿಮ್ಮ ಹೆಸರು ಹೇಳಿ ಸರ್. ಇನ್ಸ್ಟಾಗ್ರಾಮ್ ID ಹೇಳಿ ಸರ್. ಆಯ್ತು, ಅವ್ನು ಇನ್ಸ್ಟಾಗ್ರಾಮ್ ID ಇದೆ, ID ಹೇಳಿ ಸರ್. ಅಚ್ಚು 1098 ಅಂತ. ಅಚ್ಚು 1098 ಅಂತ ID ಇದೆ. ಕೆಳಗಡೆ ನಾನು ಹಾಕ್ತೀನಿ, ಅವ್ನ ನಂಬರ್ ಹಾಕ್ತೀನಿ, ಒಂದು ID-ನೂ ಹಾಕ್ತೀನಿ. ಮಾಡ್ಕೊಂಡು ಕೊಡ್ತೀನಿ ನಿಮ್ಮ ಕಡೆಯಿಂದ. ಹೌದಾ? ನಿಜನಾ? ಆಡಿಯನ್ಸ್ ಕೇಳಿಸ್ಕೊಳ್ಳಿ, ಅವನೇ ಹೇಳ್ದ ನನ್ನ ಕಡೆಯಿಂದ ಹೋದ್ರೆ ರೀಸನಬಲ್ ಪ್ರೈಸಲ್ಲಿ ಮಾಡಿಸ್ಕೊಡ್ತಾನಂತೆ, ಡಿಸ್ಕೌಂಟಲ್ಲಿ ಕೊಡ್ತಾನೆ. ಆ್ಯಂಡ್ ಪ್ರೈಸು ಏನು ಅಷ್ಟೊಂದು ಕಾಸ್ಟ್ಲಿ ಇಲ್ಲ, ನಮ್ಮ ಅಣ್ಣ ಅಫೋರ್ಡಬಲಲ್ಲೇ ಮಾಡ್ಕೊಡ್ತಾನೆ. ಅದರಲ್ಲೂ ನನ್ನ ಹೆಸರು ಹೇಳಿದ್ರೆ ಇನ್ನೂ ಕಮ್ಮಿ ಮಾಡ್ತಾನಂತೆ. ಆಯ್ತು, ನಿಮ್ಗೆ ಏನಾದರೂ ಈವೆಂಟ್ಸ್ ಇದ್ದರೆ ಅವನು ಮಾಡ್ಕೊಡ್ತಾನೆ. ಆ್ಯಂಡ್ ನಮ್ಮ ಮನೆ ಗುರುಪ್ರವೇಶನ ಅವನೇ ಮಾಡ್ಕೊಟ್ಟಿರೋದು. ಅದು ಫೋಟೋಸ್ ಹಾಕಿದ್ದೀನಿ ನೋಡಿದ್ರಲ್ಲ, ಅಷ್ಟು ಬಂದು ಸಾಕಲ್ಲ ಅಷ್ಟೇ. ಅಂದರೆ ಅವ್ರ ವರ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ, ಅದು ಏನು ಮಾತಾಡೋಂಗಿಲ್ಲ, ಟಾಪ್ ನಾಟಾಗೆ ಇರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಏನಾದರೂ ಇವೆಂಟ್ಗೆ ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ದಿಸ್ ಗೈ, ಅವ್ನು ಮಾಡ್ಕೊಡ್ತಾನೆ. ನನ್ನ ಕಡೆಯಿಂದ 100% ಗ್ಯಾರಂಟಿ ಕೊಡ್ತೀನಿ. ಮಾಡ್ಕೊಡ್ಬೇಕಪ್ಪ? ಆಯ್ತು, ಸರಿ. ಆಗಲ್ಲ ಮಾಡ್ತಾರೆ, ಯಾರಿಗೆ ಗೊತ್ತಿಲ್ಲ. ಸಂಜೆ ಆ ಟೈಮ್ 5 o'clock ಆಗಿದೆ. ನಮ್ಮ ಮಾಮೂ ಹಾಲು ಕರಿತಾ ಇದ್ದಾರೆ, ತೋರ್ಸ್ ಬನ್ನಿ. ಅದರದ್ದು ಹಾಲು ಕರಿ ಅಲ್ವಾ? ನಾನು
ಇದು ಜಿಮ್ಕಿ ಎಷ್ಟು ಸೊ ಗಾಯ್ಸ್ ಇದು ನೋಡಿ, ಇದು ಮೈ ತೊಳೆಯೋ ಮಿಷಿನ್ ಅಂತೆ. ಯಾರ್ಯಾರಿಗೆ ಆಗಲ್ಲ ವಯಸ್ಸಾಯಿತು ಆ ಥರ ಇರೋರು ಈ ಮಿಷಿನ್ ತಗೋಬೋದು. ಕಾಸ್ಟ್ ಎಷ್ಟಪ್ಪ? ಕಾಸ್ಟ್ 3,500. ಅಮೆಝಾನ್, ಫ್ಲಿಪ್ಕಾರ್ಟ್, ಆನ್ಲೈನ್ ಶಾಪಿಂಗಲ್ಲಿ ಎಲ್ಲಾದ್ರೂ ಸಿಗುತ್ತೆ ಶಾಪ್ಸಲ್ಲಿ. ಸೊ ಇದೆ ನೋಡಿ, ಆಮೇಲೆ ಆನ್ ಮಾಡಿ ತೋರಿಸ್ತೀವಿ. ಇದನ್ನು ತಗೊಳೋದು ಮೈ ತೊಳೆಯೋದು ಆರಾಮಾಗಿ. ಫೋರ್ಸ್ ಕಮ್ಮಿ ಇಟ್ಕೊಂಡು ಅದಕ್ಕೆ ಆರಾಮಾಗಿ ಮೈ ತೊಳಿಬೋದು. ಯಾರ್ಯಾರಿಗೆ ಜಾಸ್ತಿ ವೇಸ್ಟ್ ಆಗಲ್ಲ, ಯೂಸ್ಫುಲ್ ಆಗುತ್ತೆ ಅವ್ರಿಗೆ ನೋಡ್ಕೊಳ್ಳಿ. ಆಮೇಲೆ ನೀರು ಜಾಸ್ತಿ ಖರ್ಚಾಗಲ್ಲ, ವೇಸ್ಟ್ ಆಗಲ್ಲ ಅಂತೆ. ಗೊತ್ತಿಲ್ಲ ಅವ್ರು ತಿಳ್ಕೊಳ್ಳಿ. ಯಾರು ಗೊತ್ತಿಲ್ಲ. ಬರೋದಾ? ನಮ್ಮ ನಿಮ್ಮ ಭೇಟಿ ಯಾವಾಗ? ಯಾವಾಗ ನೀವೇ ಬಂದ್ಬಿಡ್ರಿ ಎಲ್ಲ ಒಂದ್ಸತಿ ಹಿಂಗ ನಮ್ಮೂರಿಗೆ ಬಂದ್ಬಿಡ್ರಿ ನೀವು. ಮಟನ್ ಮಾಡಂಗ ತೋಟದ ಹತ್ರ ಮಟನ್ ಮಾಡೋವಾಗ ಇನ್ನೂ ಒಂದ್ ದಿವಸ ಬರ್ರಿ ಎಲ್ಲಾರು. ಹೌದಾ, ಸರಿ. ನೀವು ನಮ್ಮ ಮನೆಗೆ ಬನ್ನಿ. ಅದಕ್ಕೆ ಬರೋದಾ? ಬಾಯ್ ಬಾಯ್ ಮಾಮು. ಬಾಯ್ ಅಕ್ಷಯ್ ಅವರೇ, ಬಾಯ್. ಇಷ್ಟ ಆಗಿದೆ, ಲೈಕ್ ಶೇರ್ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್. ನಂದು ವೇಟ್ ಮಾಡ್ತೀನಿ ಗೈಸ್. ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫನ್ ಇತ್ತು ಅನ್ಕೊಂತೀನಿ ನಮ್ಮ 3 ವ್ಲಾಗ್. ಏನಂತೀಯ? ತುಂಬಾ ಫನ್ ಇತ್ತು. 2 ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್ ಬಾಯ್. ನಾನು ಇವಾಗ ಬೆಳಗ್ಗೆ ಹೋಗ್ತಿದ್ದೀವಿ, ಅವ್ರು ದೊಡ್ಡಬಳ್ಳಾಪುರ ಹೋಗ್ತಿದ್ದಾರೆ. ವಿ ಆರ್ ಡಿವೈಡಿಂಗ್ ಇಂಟು 3 ಪಾರ್ಟ್ಸ್. ಅವ್ರು ಕೊಯ್ಲಿಕ್ಕೆ ಹೋಗಿರ್ತಾರೆ. ಸೊ ನಾಳೆಯಿಂದ ಮಾಮೂಲಿ ರೂಟೀನ್ ಸ್ಟಾರ್ಟ್ ಆಗುತ್ತೆ. ವಿ ಮಿಸ್ ಆಲ್ ಎವ್ರಿಥಿಂಗ್. ಎಡಿಟ್ ಮಾಡುವಾಗ ಮತ್ತೆ ಫನ್ ಇರುತ್ತೆ. ಬಾಯ್ ಗಾಯ್ಸ್. ಬಾಯ್. ಅದಕ್ಕೆ ಹಾಯ್ ಮಾಡಿಕೊಡ್ತೀನಿ. ಹಾಯ್ ಕಿಸಿ ಕಡೆ ಮಾಡ್ಕೊಂಡ ಬಾಯ್ ಮಾಡಿ. ಇಲ್ಲಿ ಬಾಯ್ ಮಾಡಿ. I love you. Bye. I love you. I love you. ಬಾ ಬಾ ಬೇಡ ಅಂದ್ರೆ ಗೀತ. ಬಾ ಬೇಡ ಅಂದ್ರೆ ಗೀತೆ. ಬೇಡ ಬಾ ಬೇಡ ಬಾ ಹೌದು